ನಾನು ನಿಂತವರು ನೀವು ಮದುವೆ ಆಗೋ ಹುಡುಗ ಕೇಳಿ ಕೇಳಿ ಪೂರ್ತಿ ಅವ್ರು ಏನು ಮಾಡ್ತಾರೆ ಮಾಸ್ಟರ್ಸಾ ಓಕೆ ನಿಮ್ಗೊಂದು ಪ್ರಶ್ನೆ ಓಕೆನಾ ದೇವ್ರೇನಾದ್ರು ಸಡನ್ ಆಗಿ ನಿಮ್ಗೆ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದ್ರೆ ಏನು ಕೇಳ್ತೀರಾ ನೀವು ಹೇಳ್ಬೇಡಿ ನೀವು ನಮಗೆ ಕೇಳ್ತೀವಿ ಏನು ಕೇಳ್ತೀರಾ ಸಡನ್ ಆಗಿ ದೇವ್ರ ಪ್ರತ್ಯಕ್ಷ ಆಗಿ ಮಗಳೇ ನಿಮ್ಗೆ ಏನು ಬೇಕು ಅಂದ್ರೆ ಏನು ವರ ಕೇಳ್ತೀರಾ ಒಂದೇ ಒಂದು ಅಂದ್ರೆ ಏನು ಕೇಳ್ತೀರಾ ಜಾಬಾ ಓದೋರು ಜಾಬ್ ಸಿಕ್ಕೇ ಸಿಗುತ್ತಪ್ಪ ಅದು ದೇವರೇ ಕೊಡ್ಬೇಕಾ ಅದು ಬಿಟ್ಟು ಬೇರೆ ಅನ್ಕೊಂಡಿದ್ದ ಜಾಬ್ ಏನು ಜಾಬ್ ಅನ್ಕೊಂಡು HR ಸೂಪರ್ ಅಪ್ಪ ಒಳ್ಳೇದಕ್ಕೆ ಕೈ ಹಾಕಿದ್ದಾರೆ HR ಆಗಬೇಕು ಅಂತ ಸೊ ಅದು ಬಿಟ್ಟು ಮತ್ತೆ UPSC ಅಲ್ಲ ಒಂದು ಹೇಳಿ ಈಗ ನಿಮ್ಗೊಂದು ಪ್ರಶ್ನೆ ಆಯ್ತಾ ಈಗ ನೀವು UPS ಆಗಬೇಕು ಏನೋ ಒಂದು HR ಆಗಬೇಕು ಅನ್ಕೊಂಡಿದ್ದೀವಿ ಎಷ್ಟು ಬರ್ಬೋದು ಸ್ಯಾಲ್ರಿ ನಿಮಗೆ 30 ಓಕೆನಾ ಕರೆಕ್ಟಾ ನೀವು ಅದ್ರ ಬದಲು ಒಂದು ನಾವು ಸಾಯೋರ್ಗ ತಿನ್ಬೇಕು ಅಷ್ಟು ದುಡ್ಡು ಕೊಡು ಅಂತ ಕೇಳ್ಬಿಡ್ಬೋದಿತ್ತಲ್ಲ ಇದು ನೋಡಪ್ಪ ದೇವ್ರು ನೋಡಿ ಇಂಥವ್ರಿಗೆ ದೇವ್ರು ಬಿಟ್ಟಿಯಾಗಿ ಹಾಕ್ಬೇಕು ಅಂತಾನ ದುಡ್ಡು ತಿನ್ನೋನು ಅಂತಾನ ಸೂಪರ್ ಓಕೆ ಸೊ ಈಗ ನಿಮ್ಮ ಫೇವ್ರೇಟ್ ಫ್ರೆಂಡ್ ಯಾರು ನಿಮ್ ತುಂಬಾ ಕ್ಲೋಸ್ ಫ್ರೆಂಡ್ ಅಂದ್ರೆ ಯಾರು ಯಾಕೆ ನನ್ನ ಜೊತೆ ಅಲ್ವಾ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನೀವು ಒಬ್ಬರೇ ಸ್ಪೆಂಡ್ ಮಾಡ್ತೀರಾ ಟೈಮು ಗೊತ್ತಾಯ್ತು ಈಗ ನೀವು ಹಾರ್ಟ್ ಅಟ್ಯಾಕ್ ಕಳ್ಕೊಂಡು ಬಂದಿದ್ದೆ ಗೊತ್ತಾಗೋಯ್ತು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಥ್ಯಾಂಕ್ ಯು ಶ್ವೇತಾ ಓಕೆ ಶ್ವೇತಾ ಏನು ನಿಮ್ಗೆ ಏನಾದ್ರು ದೇವ್ರ ಸಡನ್ ಪ್ರತ್ಯಕ್ಷ ಏನು ವರ ಬೇಕು ಅಂತ ಹೇಳ್ಬೋದು ನೆಮ್ಮದಿನ ಯಾಕೆ ನೆಮ್ಮದಿ ಇಲ್ವಾ ಯಾಕೆ ಅಲ್ಲ ನಿಮ್ಗೆ ಜೀವನದಲ್ಲಿ ನೆಮ್ಮದಿ ಆಗಿದ್ರೆ ಅಲ್ಲ ನೀವು ರೋಡ್ ಸುತ್ತ ನೆಮ್ಮದಿಯಲ್ಲಿ ಸಿಗುತ್ತೆ ಹೌದಾ ಅಲ್ಲ ಬಿಸಿಲಲ್ಲಿ ಸಿಕ್ಕಿದ್ರೆ ನೆಮ್ಮದಿಯಲ್ಲಿ ಸಿಗುತ್ತೆ ಆರಾಮಾಗಿ ಕಣ್ಣಿಗೆ ಫ್ಯಾನ್ ಹಾಕೊಂಡು ಹೌದಾ ಸೊ ಹಂಗಾರೆ ನಿಮ್ಗೆ ಸಿಗೋ ಹುಡುಗ ಏನು ಒಳ್ಳೆ ಕ್ವಶನ್ ಅಂತ ಓಕೆ ನಿಮಗೆ ಸಿಗೋ ಹುಡುಗ ಎಷ್ಟು ದುಡಿಬೇಕು ನಿಮ್ಮ ಪ್ರಕಾರ 25,000 ಈಗ ಜೀವನದಲ್ಲಿ 25,000 ರೂಪಾಯಿ ಏನು ಬರುತ್ತೆ ಹಳ್ಳಿಯಲ್ಲಿ ಇರ್ತೀರಾ ಹಂಗಾದ್ರೆ ಅಲ್ಲಿದ್ರೆ ಸಾಕ್ಬಿಡಿ ಎಲ್ಲ ಅಲ್ಲೇ ಬೆಳಿತಾರಲ್ವಾ ಈಗ ರೈತರ ಮಕ್ಕಳು ಅಂದ್ರೆ ಕೇಳ್ಬೇಕು ಅನ್ನಪೂರ್ಣೇಶ್ವರಿ ಮಕ್ಕಳು ಅನ್ನ ಅಲ್ಲೇ ಸಿಗುತ್ತೆ ನಾವಾದ್ರೂ ಹುಡ್ಕೊಂಡು ಹೋಗ್ಬೇಕು ಕರೆಕ್ಟ್ ಅಲ್ವಾ ಓಕೆ ಸರಿ ದೇವ್ರ ಪ್ರತ್ಯಕ್ಷ ಆದ್ರೆ ಸಾಕ ನಿಮ್ಗೆ ಇನ್ನೇನು ಬೇಡ ಹೆಂಗೆ ಹೇಳ್ತೀರಾ ನೆಮ್ಮದಿ ಹಾಂ ಸಾಕಾ ಏನು ಬೇಡ ಸಾಕಾ ಹೋಗಿ ನೀವೇನಾದ್ರು ಒಂದು ದಿವಸಕ್ಕೆ CM ಅಂದ್ರೆ ಏನು ಮಾಡ್ತೀವಿ CF ಅಷ್ಟು ಕೊಟ್ಟು ಪ್ಲಾನ್ ಇದೆ ಅದು ಎಕ್ಸಿಕ್ಯೂಟ್ ಮಾಡೋದು ಒಂದೇ ದಿನ ಮಾಡೋದು ತುಂಬಾ ಪ್ಲಾನ್ ಒಂದೇ ದಿನದಲ್ಲಿ ಏರಿಯಾ ಸಿಗುತ್ತೆ ಹಾಂ ಫೋಕಸ್ ಏರಿಯಾ ಅದು ಏನು ಮಾಡ್ತೀವಿ CM ಆದರೆ ಭ್ರಷ್ಟಾಚಾರ ಅಂದ್ರೆ ಏನು ಭ್ರಷ್ಟಾಚಾರ ನಾವೇನು ಎಷ್ಟು ವರ್ಷದಿಂದ ಹೋಗ್ತಿದ್ದೀವಿ ಬಟ್ PSI ಕಾಲ್ ಮಾಡಿ 5 years ಆಗಿದೆ ಈ ಥರ ಮಾಡಿದ್ರೆ ಬೇಜಾರಾಗುತ್ತೆ ಅದಕ್ಕೆ ಅದನ್ನೆಲ್ಲ ಎಷ್ಟು ಪೋಸ್ಟ್ ಖಾಲಿ ಇದೆಯೋ ಅದೆಲ್ಲ ಇದು ಮಾಡಿಬಿಡ್ತೀನಿ ರಿಕ್ರೂಟ್ಮೆಂಟ್ ಮಾಡ್ಬಿಡ್ತೀರಾ ಸೂಪರ್ ಕೆಲಸ ನೋಡಿ ಅವಾಗ ಯಾರು ಲಂಚ ತಗೊಂಡು ಕೊಡೋಕ್ಕಾಗಲ್ಲ ಸೀಟ್ಗಳು ನಾನೇನು ಅಲ್ವಾ ಸೂಪರ್ ಒಳ್ಳೆ ಅಲ್ಲದೆ ಒಳ್ಳೇದಾಗಿ ಓಕೆನಾ ನಿಮ್ಮ ಯಜಮಾನ್ರ ಹೆಸರು ಏನಿರಬೇಕು ಮದುವೆ ಬರ್ದು ಹೆಸರು ಹೇಳಿ ಅಂದಾಜು ಏನು ಹೆಸರಿದ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಅಲ್ಲ ಹೇಳಿದ್ದು ಹೆಸರು ಆದರೆ ಏನಿಲ್ಲ ಒಳ್ಳೇದಾಗಿ ಓಕೆ ಥ್ಯಾಂಕ್ ಯು ನೆಮ್ಮದಿ ಸಿಗ್ಲಿ ನಾನು ದೇವ್ರ ಬೇಡ್ಕೊತೀನಿ ಸವಿತಾ ಓಕೆ ನನ್ನ ಹೆಸರು ಸರ್ ನಾನು ನಾವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೋದಿಲ್ಲ ಅವಾಗ ಆಟ ಎಲ್ಲ ಆಗ್ತಿದ್ರು ಹೌದಾ ನಿಮ್ಗೆ ಏನಾದರೂ ದೇವರು ಸಡನ್ ಪ್ರತ್ಯಕ್ಷ ಆಗಿ ರಾತ್ರಿ ಮಲದಾಗ ಮಗಳೇ ಹೇಳು ನಿನ್ಗೆ ಏನು ವರ ಬೇಕು ಅಂತ ಕೇಳಿದ್ರೆ ಏನು ಕೇಳ್ತೀರಿ ನನಗೆ ಆಯ್ತು ಲೈಫ್ ಕೊಡು ಬಟ್ ಸೂಪರ್ ಅಪ್ಪ ಇವ್ರು ಕೇಳಿದ್ದೇನೆಂದ್ರೆ ಆಯುಷ್ ಆರೋಗ್ಯ ಕೊಟ್ಬಿಡೋದು ಆಮೇಲೆ ಅದೇ ಆಯುಷ್ ಆರೋಗ್ಯ ಇತ್ತಂದ್ರೆ ಆರಾಮಾಗಿ ದುಡ್ಡು ಮಾಡಿ ತಿನ್ಬೋದು ಅಲ್ವಾ ಸರಿ ಈಗ ನಾನು ನಿಂತವರು ನೀವು ಮದುವೆ ಆಗೋ ಹುಡುಗ ಕೇಳಿ ಕೇಳಿ ಒಂದು 25-30 ಎಲ್ಲ ಫ್ರೆಂಡ್ಸ್ ಎಲ್ಲ ಅಷ್ಟರೊಳಗೆ ಅವ್ರು 25-30ರಲ್ಲಿ ಅವರೇ ಆದರೆ ಬೆಂಗಳೂರು ಸಿಟಿಯಲ್ಲಂತೂ ಬದುಕಾಗಲ್ಲ 25-30 ಸಾವಿರದಲ್ಲಿ ಪರವಾಗಿಲ್ಲ ಸಾಕೊಂತೀರಾ ಮನೇಲೇ ಇರ್ತೀವಿ ಮನೆಯಲ್ಲೇ ಇರ್ತೀರಾ ಹುಡುಗನ ಮನೆ ಸ್ವಂತ ಆಗಿರ್ಬೇಕಾ ಬಾಡಿಗೆ ಇರ್ಬೇಕಾ ಒಳ್ಳೆ ಮನ್ಸಿದ್ರೆ ಸ್ವಂತ ಮನೆ ಆದ್ರೇನು ಬಾಡಿಗೆ ಮನೆ ಎಷ್ಟು ದಿವಸ ನೀವೆಲ್ಲ ಹುಡುಕದೆ ಎಲ್ಲ ಕಡೆ ಹುಡುಕದೆ ಸಿಗ್ಲೇ ಇಲ್ಲ ಗುರು ಈಗ ಸಿಕ್ಕವ್ರು ನೋಡಿ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಅಲ್ವಾ ಹೌದಾ ಬೀದಿಲಿ ಇರೋದೇನಲ್ಲ ಬಾಡಿಗೆ ಮನೆ ಇದ್ರೂ ಖುಷಿಯಾಗಿದ್ರೆ ಜೀವನ ಮಾಡ್ಬೋದಲ್ವಾ
ಸೂಪರ್ ನೋಡಿದಾಗ ಯಾರ್ಯಾರು ಏನೇನೋ ಅಂತಾರೆ ಪಾಪ ಹುಡುಗಿರು ಡಿಮ್ಯಾಂಡ್ ಮಾಡ್ತಾರೆ ಅದು ಇದು ಅಂತ ಬಟ್ ನೋಡಿ ಇಂಥ ಹುಡುಗಿರು ಇದ್ದಾರೆ ಪ್ರಪಂಚದಲ್ಲಿ ಇಂಥವ್ರು ಇದ್ದಾರೆ ಇನ್ನವಾಗ ಅಲ್ವಾ ಥ್ಯಾಂಕ್ ಯು ಬಾಯ್ ರೀ ಎಲ್ಲರಿಗೂ ಯುಗಾದಿ ಹಬ್ಬ ಅಲ್ಲಿ ನೋಡ್ಬಿಟ್ರೆ ನಂಗಲ್ಲ ಅಲ್ಲಿ ಎಲ್ಲರೂ ಅಲ್ಲ ನಾನು ಒಬ್ಬನೇ ಇರೋದಲ್ಲಿ KBS ಕನ್ನಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಧನ್ಯವಾದ